ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಶುರುವಿನಲ್ಲೇ ಒಂದು ಶ್ರುತಿ ಹೇಗಾದರೂ ಮಾಡಿ ಮನೆಯವ್ರ ಮನಸ್ಸನ್ನೆಲ್ಲ ಒಂದು ಮಾಡಿಲ್ಲ ಅಂತಂದರೆ ಇವ್ರ ಮನಸ್ಸುಗಳೆಲ್ಲ ಬೇಜಾರು ಮಾಡ್ಕೊಂಡೇ ಇರ್ತಾರಂತೇಳಿ ಗೇಮ್ ಆಡೋಣ ಮನೆಯವರೆಲ್ಲ ಸೇರಿ ಅಂತ ಸೂರ್ಯನ ಹತ್ರ ಮೀನನ್ನು ಕಳಿಸಿರ್ತಾರೆ, ಮನೋಜ್ ಹತ್ರ ರೋಹಿಣಿನ ಕಳಿಸಿರ್ತಾರೆ ಕನ್ವಿನ್ಸ್ ಮಾಡೋಕ್ಕೆ. ಅಣ್ಣ ತಮ್ಮಗಳು ಒಯ್ದಾಡಿರ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಯಾರು ಫಸ್ಟು ಮೀನ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ರೋಹಿಣಿ ಕೂಡ ರೀ ಬನ್ನಿರಿ ಎಲ್ಲರೂ ಗೇಮ್ ಆಡೋಣ ಅಂತ ಅಂದಾಗ ಅಲ್ಲಿ ಮನೋಜ್ ಇದ್ಕೊಂಡು ಹೋಗೆ ನಾನೇನು ಸಣ್ಣ ಮಗ ಅಂತ ಅಂದ್ಕೊಂಡಿಯ ನಾನು 5 ಡಿಗ್ರಿ ಮನೋಜ, ನಾನು ಚೆನ್ನಾಗಿ 5 ಡಿಗ್ರಿ ಓದ್ಕೊಂಡಿರೋನು ಬಿಸ್ನೆಸ್ ಮ್ಯಾನ್ ಆಗಿ ನಾನು ಸಣ್ಣ ಮಕ್ಕಳ ಥರ ಗೇಮ್ ಆಡೋಕ್ಕೆ ಬರಬೇಕಾ ಅಂತೇಳಿ ಹೇಳ್ತಾ ಇರ್ತಾನೆ. ರೀ ನಮ್ಮ ಮೊದಲೇ ಎಲ್ಲರೂ ಹಾಡ್ಕೊತಿದ್ದಾರೆ ರೀ, ನಾವು ಹೋಗಿ ಅವ್ರ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ ಬನ್ನಿ ಹೋಗೋಣ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ರೋಹಿಣಿ. ಆಗ ಇಲ್ಲಿ ಮನೋಜ್ ಇದ್ಕೊಂಡು ಸರಿ ಆಯಿತು ಅಂತ ಒಪ್ಕೋತಾನೆ. ಇಲ್ಲಿ ಸೂರ್ಯನೂ ಅಷ್ಟೇ ಇವಳು ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಅಲ್ಲ ಕಣಮ್ಮ, ಅವರು ಇಷ್ಟೊಂದೆಲ್ಲ ಕೆಡ್ಕಿಟ್ಕೊಂಡು ಮನಸ್ಸಲ್ಲಿ ಇದೆಲ್ಲ ಮಾಡ್ತಾ ಇದ್ದಾರೆ, ನಾನು ಹೇಗೆ ಬರಲಿ ಗೇಮ್ ಮಾಡೋಕ್ಕೆ ಅಂದಾಗ, ರೀ ಯಾರಿಗೋಸ್ಕರ ಅಲ್ಲ ರೀ, ಮನೆ ಸಂತೋಷಕ್ಕೋಸ್ಕರ ಬನ್ನಿರಿ, ಮನೆ ಸಂತೋಷವಾಗಿರ್ಬೇಕು ರೀ ಯಾವಾಗಲೂ ಅಂತೇಳ್ಬಿಟ್ಟು ಮೀನಾ ಹೇಳಿದಾಗ, ಸರಿ ಅಮ್ಮ ಆಯಿತು ಮನೆ ಸಂತೋಷಕ್ಕೋಸ್ಕರ ಆದರೂ ಬರ್ತೀನಿ ಅಂತ ಬಂದುಬಿಡ್ತಾನೆ ಸೂರ್ಯ. ಆಗ ಇನ್ನು ಇಲ್ಲಿ ಶ್ರುತಿ ಹಾಗೆ ಇಲ್ಲಿ ರವಿ ಇಬ್ಬರೂ ಮಾತಾಡಿಕೊಂಡು ಹೇಗಾದರೂ ಮಾಡಿ ನಗಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ವ. ಹಾಗೆ ಶ್ರುತಿ ಯಾವ ರೀತಿ ಇರುತ್ತೆ ಗೇಮು ಅಂತ ಕೇಳಿದಾಗ, ನೋಡಿ ನಮ್ಮ ಹಿಂದೆ ಮುಂದೆ ನಾವು ನಿಂತ್ಕೋಬೇಕಾಗುತ್ತೆ. ಫಸ್ಟು ಒಬ್ಬರು ಆ್ಯಕ್ಟಿಂಗ್ ಮಾಡ್ತಾರೆ, ಆ ಆ್ಯಕ್ಟಿಂಗ್ನ ನಾವೆಲ್ಲರೂ ಒಬ್ರು ತೋರಿಸ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ. ಅದು ಯಾವ ಥರ ಪೌಡ್ರು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ತಾನೆ. ಏನಿಲ್ಲ ಸೂರ್ಯ ಅವರೇ, ತುಂಬ ಈಸಿ, ಅದಕ್ಕೇನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಆಡ್ಬೋದು, ನಾನು ಹೇಳ್ಕೊಡ್ತೀನಲ್ವಾ, ಹೇಳ್ಕೊಟ್ಟಂಗೆ ಆಡಿದರೆ ಆಯಿತು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇಲ್ಲಿ ರವಿನ ಇಟ್ಕೊಂಡು, ರವಿ ನೀನು ಮುಂದೆ ಹೋಗಿ ನಿಂತ್ಕೋ ಫಸ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಮೀನಾಗೆ ಒಂದು ಲೈನು ಎಲ್ಲನೂ ಲೈನಾಗಿ ನಿಲ್ಲಿಸ್ಬಿಡ್ತಾಳೆ ಶ್ರುತಿನೇ. ಫಸ್ಟು ಇಲ್ಲಿ ರವಿ ನಿಂತಿರ್ತಾನೆ, ಹಾಗೆ ಅದರಿಂದ ಮನೋಜ, ರೋಹಿಣಿ, ಶ್ರುತಿ, ಮೀನಾ, ಸೂರ್ಯ ಈ ಕಡೆ ಮುಖ ಮಾಡಬೇಡಿ, ಆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎಲ್ಲರೂ ಒಂದು ಮುಖ ಮಾಡ್ಕೊಂಡು ನಿಂತಿರ್ತಾರೆ. ಆದರೆ ಇಲ್ಲಿ ಇವ್ನು ನಿಂತ್ಕೊಂಡು ಮನೋಜ ಇವನ್ನ ರವಿನ, ಎಲ್ಲೋ ನಾನು ಏನು 5 ಡಿಗ್ರಿ ಮನೋಜ ಕಣೋ, ಇದೆಲ್ಲ ಗೇಮ್ ಆಡಬೇಕಾ ನಾನು, ನನಗೆ ಗೇಮ್ ಆಡೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಕಣೋ ಅಂದಾಗ, ಏಯ್ ಮನೋಜ ಸುಮ್ಮನೆ ಇರೋ, ಏನು ಒಂದು ದಿನ ಆಡ್ತೀವ, ಯಾವಾಗಾದರೂ ಒಂದಿನ ಅಲ್ವಾ ಆಡೋದು, ಫಸ್ಟು ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ರವಿ ಇದ್ಕೊಂಡು ಆ ಕಡೆ ಕೈನ ಒಂದ್ಸರಿ ಕೆರ್ಕೋತಾನೆ, ಈ ಕಡೆ ಕೈನ ಒಂದ್ಸರಿ ಕೆರ್ಕೋತಾನೆ, ಹುಚ್ಚನ್ ಥರ ಆಡ್ಕೊಂಡು ಮೈಯೆಲ್ಲ ಕೆರ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಆ ಆ್ಯಕ್ಟಿಂಗ್ನ ಮನೋಜ ಮಾಡಬೇಕು. ಅದೇನೋ ಆ ಥರ ಮಾಡ್ತಿದ್ಯಾ, ನಾನು ಹೆಂಗೋ ಆ್ಯಕ್ಟಿಂಗ್ ಮಾಡೋದು, ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಕಣೋ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ. ಏಯ್ ನಾನು ಮಾಡ್ದಂಗೆ ಮಾಡೋ ಅಂತಂದು ಹೇಳ್ತಾ ಇರಬೇಕಾದಾಗ ಅವನೊಂಥರ ಕೋತಿ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಕೋತಿ ಥರ ಆ್ಯಕ್ಟಿಂಗ್ ಮಾಡಿ ಇಲ್ಲಿ ನಗ್ತಾ ಇರ್ತಾಳೆ ರೋಹಿಣಿ ಅಂತ ನಾಡ ಆಟಕ್ಕೆ. ಹಾಗೆ ನೀನು ರೋಹಿಣಿ ಕೂಡ ಆ್ಯಕ್ಟಿಂಗ್ ಮಾಡಬೇಕಲ್ವ, ಅದನ್ನು ನೋಡ್ಕೊಂಡಿದ್ದಾಳಲ್ವ, ಅವಳು ಕೂಡ ಆ್ಯಕ್ಟಿಂಗ್ನ ಶುರು ಮಾಡ್ಕೊತಾಳೆ. ಅವಳು ಆ್ಯಕ್ಟಿಂಗ್ ಮಾಡೋದನ್ನ ಶ್ರುತಿ ನೋಡ್ತಾಳೆ. ಶ್ರುತಿ ನೋಡಿಬಿಟ್ಟು ಇನ್ನು ಅವಳು ಕೂಡ ಅದೇ ರೀತಿ ಇವಾಗ ಮೀನಾಗೆ ತೋರಿಸ್ಬೇಕಾಗುತ್ತೆ. ಇವರು ಎಷ್ಟು ನಗ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ನಗ್ತಾ ಇರ್ತಾರೆ. ರವಿ, ಮನೋಜ, ಸೂರ್ಯ, ಮೀನಾ ಎಲ್ಲರೂ ಸಕ್ಕತ್ ನಗ್ತಾರೆ. ಮೀನಾ ಕೂಡ ನಗಾಡ್ಕೊಂಡು ಅವಳು ಆ್ಯಕ್ಟಿಂಗ್ನೆಲ್ಲ ನೋಡ್ಕೋತಾಳೆ. ನೋಡಿಕೊಂಡು ಮೀನಮರಿ ನೀನು ಇದೇ ರೀತಿ ಆ್ಯಕ್ಟಿಂಗ್ ಮಾಡಿ ಸೂರ್ಯ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಆಗ ಇವಳು ಶುರು ಹಚ್ಕೊತಾಳೆ. ಸೂರ್ಯ ಮಿಕ ನೋಡ್ತಾ ಇರ್ತಾನೆ. ಇದೇನೇ ಈ ಥರ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ, ಈ ಥರ ಆ್ಯಕ್ಟಿಂಗ್ ಮಾಡಿದ್ರೆ ನಾನು ಹೆಂಗೆ ಮಾಡೋದು, ಇನ್ನೊಂದ್ಸರಿ ಮಾಡಪ್ಪ, ನನಗೆ ಈ ಆ್ಯಕ್ಟಿಂಗ್ ಎಲ್ಲ ಬರೋದಿಲ್ಲ ಅಂತ ಹೇಳಿದಾಗ ಶ್ರುತಿ ಇಟ್ಕೊಂಡು, ರೀ ಸೂರ್ಯ ಅವರೇ ನೀಟಾಗಿ ನೋಡ್ಕೊಳ್ರಿ, ಅದೇನು ದೊಡ್ಡ ಕಷ್ಟನಾ, ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾ ಇರ್ತಾಳೆ. ಆಗ ಇನ್ನೊಂದು ಸರಿ ಪಾಪ ಮೀನಾ ಟ್ರೈ ಮಾಡ್ತಾ ಇರ್ತಾಳೆ. ಸುಮ್ಮನೆ ನಗ್ತಾ ಇರ್ತಾರೆ ರೋಹಿಣಿ, ಮನೋಜ, ಶ್ರುತಿ ಎಲ್ಲರೂ ಕೂಡ. ಮನೆಯವರೆಲ್ಲ ಸಿಕ್ಕಾಪಟ್ಟೆ ನಗು ಸುರುಮಳೆನೇ ಹಾಕಿರ್ತಾರೆ. ಆದರೆ ಇಲ್ಲಿ ಸೂರ್ಯ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡಿದ ತಕ್ಷಣ ಮೀನಂತೂ ಬಿದ್ದು ನಗ್ತಾ ಇರ್ತಾಳೆ. ಮನೆಯವರೆಲ್ಲ ಸಿಕ್ಕಾಪಟ್ಟೆ ಸಂತೋಷದಿಂದ ನಗ್ತಾ ಇರ್ತಾರೆ. ಆಮೇಲೆ ಇಲ್ಲಿ ನಕ್ಕಾದ ತಕ್ಷಣ ಈ ಕಡೆ ಸುತ್ತಿ ಇವನ ಕಡೆ ಬರ್ತಾನೆ, ರವಿ ಕಡೆ ಸೂರ್ಯ. ರವಿ ಕಡೆ ಬಂದ್ಬಿಟ್ಟು, ಅಲ್ರೋ ನೀವೇನ್ರಲ್ಲೋ, ನಾನು ಒಂಥರ ಆ್ಯಕ್ಟಿಂಗ್ ಮಾಡಿದ್ರೆ ನೀವೆಲ್ಲರೂ ಒಂಥರ ಆ್ಯಕ್ಟಿಂಗ್ ಮಾಡ್ತೀರಾ, ನಮ್ಮ ಮನೋಜ ತೋರಿಸಿದ್ರೆ ನಿಮಗೆಲ್ಲ ರಾಂಗು, ನಾನು ಆ್ಯಕ್ಟಿಂಗ್ ಬೇರೆ ಥರ ಮಾಡಿದ್ದು ಅಂತ ಮತ್ತೆ ಮನೋಜ ಇವನು ತೋರಿಸ್ತಾನೆ, ಯಾರು ರವಿ ಈ ಥರ ನಾನು ಆ್ಯಕ್ಟಿಂಗ್ ಮಾಡಿದ್ದು ಅಂತ. ಮತ್ತೆ ಅದನ್ನು ಕಾಪಿ ಮಾಡೋಕ್ಕೋಸ್ಕರ ಮನೋಜ ಮತ್ತೆ ಟ್ರೈ ಮಾಡ್ತಾನೆ. ಆದರೂ ಮನೋಜನ ಥರ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ. ಆದರೆ ಅವನು ಹುಚ್ಚುಚುಂತರ ಆಡೋದ್ರಿಂದ ಮನೆಯವರೆಲ್ಲ ಸಿಕ್ಕಾಪಟ್ಟೆ ನಗುಮುಖ ತುಂಬಿಕೊಂಡು ಸಿಕ್ಕಾಪಟ್ಟೆ ನಗ್ತಾ ಇರ್ತಾರೆ. ತಿರ್ಗಾ ಮನೋಜನ ನೋಡಿಕೊಂಡು ಸೂರ್ಯ ಕೂಡ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಅವನು ಸೇಮು ರವಿ ಥರ ಮಾಡೋ ಥರ ಅವನು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಹಂಗೆ ಮಾಡಿದಾಗ ಇವರೆಲ್ಲ ಬಿದ್ದು ಹೆಣ್ಮಕ್ಳು 3 ಜನ ನಗ್ತಲೇ ಇರ್ತಾರೆ. ಏಯ್ ನಾನು ಹಿಂಗೆಲ್ಲ ಕಣ ತೋರಿಸಿದ್ದು ನಿನಗೆ, ನೀನು ಹಿಂಗೆಲ್ಲ ಕಣ ಸೂರ್ಯ ಮಾಡೋದಂತ ಮನೋಜ 3 ಜನನೂ ಹಚ್ಕೊಬಿಡ್ತಾರೆ. ಇನ್ನು 3 ಜನ ಹಚ್ಕೊಂಡ ತಕ್ಷಣ ಇವ್ರು 3 ಜನ ಅವ್ರ ಹೆಂಡ್ತಿರು ಸಖತ್ತು ನಗಾಡ್ಕೊಂಡು ಸಂತೋಷದಿಂದ ಖುಷಿಯಿಂದ ಇರ್ತಾರೆ. ಆಗ ಮೀನಾ ಹೇಳ್ತಾಳೆ ಶ್ರುತಿಗೆ,
ಈ ಮನೇಲಿ ನಗುನೇ ತುಂಬಿರಲಿಲ್ಲ. ಎಲ್ಲರೂ ಮನಸ್ಸು ಒಡೆದೋಗಿತ್ತು ಜಗಳ ಆಡಿಕೊಂಡು. ಎಷ್ಟು ಚೆನ್ನಾಗಿ ಇವರೆಲ್ಲರನ್ನೂ ನಗಿಸ್ಬಿಟ್ಟೆಲ್ಲ ಶ್ರುತಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ನಮ್ಮ ಮನೆ ಯಾವಾಗಲೂ ಇದೇ ರೀತಿ ಸಂತೋಷವಾಗಿ ನಗ್ನಾಗ್ತಾ ಇರಬೇಕನ್ನೋದೇ ನನ್ನ ಆಸೆ ಶ್ರುತಿ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಲ್ಲೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ, ಅಣ್ಣ ತಮ್ಮಗಳು 3 ಜನನೂ ಒಂದಾಗಿದ್ದಾರೆ, ಎಷ್ಟು ಕಳೆ ಇದೆ ನೋಡು ಮನೇಲಿ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಖುಷಿ ಪಟ್ಟ ತಕ್ಷಣನೇ ನೀನೆಲ್ಲ ಮುಗ್ದೋಯ್ತು, ಇಲ್ಲೊಬ್ರು ಯಾರೋ ಬರ್ತಾರೆ, ಅಂದರೆ ಮನೆ ಒಳಗಡೆ ಒಬ್ರು ಯಾರೋ ಕೇಳ್ಕೊಂಡು ಬರ್ತಾರೆ. ಕೇಳ್ಕೊಂಡು ಬಂದ ತಕ್ಷಣನೇ ಇಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡು ನಗಾಡ್ಕೊಂಡು ಅವ್ರ ರೂಮಿಗೆ ಅವ್ರು ಹೋಗ್ತಾರೆ. ಆದರೆ ಇವಾಗ ಸೂರ್ಯವ್ರ ಮನೆ ಇದೇನಾ, ರಂಗನಾಥ್ ಅವ್ರ ಮನೆ ಇದೇನಾ ಅಂತ ಬರ್ತಾರೆ. ಇಲ್ಲಿ ಬರ್ತಾ ಇರೋದು ಯಾರಂದರೆ ವಿಶಾಲಾಕ್ಷಿ ಕಡೆ ಹುಡುಗ ಕೆಲ್ಸದವನು. ಅಂದರೆ ಇವರು ಸೂರ್ಯನ ಮನೆಗೆ ಯಾಕೆ ಬಂದಿದ್ದಾರೆ ಅಂದರೆ ಡ್ರೈವಿಂಗ್ ಕ್ಲಾಸ್ನ ಕಲಿಸ್ಬೇಕಾಗಿರುತ್ತೆ ವಿಶಾಲಾಕ್ಷಿಗೆ, ಅದಕ್ಕೋಸ್ಕರ ಬಂದಿರ್ತಾರೆ. ಬಂದ ತಕ್ಷಣ ಸೂರ್ಯ ಹೊರಗಡೆ ಬಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಮೀನಾಗೆ ಫೋನ್ ಮಾಡ್ತಾನೆ. ಮೀನಾ ಹೊರಗಡೆ ಬಾಯಿಲ್ ಒಂಚೂರು ಅಂತ ಹೇಳ್ಬಿಟ್ಟು. ಯಾಕ್ರಿ ಅಂತಂದರೆ ಬನ್ನಿ ಅಮ್ಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವಾಗ ಮೀನಾ ಬರ್ತಾಳೆ, ನೋಡೆ ಅಲ್ಲಿ ಅಂತ ಹೇಳಿ ತೋರಿಸ್ತಾನೆ. ವಿಶಾಲಾಕ್ಷಿ ನಿಂತಿರ್ತಾಳೆ. ನಮ್ಮ ಡ್ರೈವಿಂಗ್ ಸ್ಕೂಲ್ಗೆ ಸೇರ್ಕೊತಾಳಂತೆ ಕಣಿ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ವಿಶಾಲಾಕ್ಷಿ ಇಳಿದ್ಬಿಟ್ಟು ಇವ್ರನ್ನ ನೋಡಿ ನಮಸ್ತೆ ಸರ್ ಅನ್ಬೇಕು, ಹಿಂಗೆ ಮುಖ ನೋಡ್ತಾಳೆ. ಅವರಿಬ್ಬರು ನಿಂತಿರ್ತಾರೆ. ಏಯ್ ಏನೋ ಯಾರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ವ ನಿನಗೆ? ನನ್ನ ಶತ್ರುಗಳು ಇವರು, ಶತ್ರುಗಳ ಹತ್ರ ಕರ್ಕೊಬಂದು ಮುಂದೆ ನಿಲ್ಲಿಸಿದೆಯಲ್ಲ. ನಾನು ಇವ್ರ ಹತ್ರ ಡ್ರೈವಿಂಗ್ ಕ್ಲಾಸ್ ಎಲ್ಲ ಕಲಿಯೋದಿಲ್ಲ, ನಾನು ಬೇರೆ ಹತ್ರ ಹೋಗಿ ಡ್ರೈವಿಂಗ್ ಕ್ಲಾಸ್ನ ಕಲ್ತ್ಕೋತೀನಿ ಅಂತೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಸೂರ್ಯ ಇದ್ಕೊಂಡು ನಾವು ಯಾವುದೇ ದ್ವೇಷ ಮಾಡಿಲ್ಲ ನಿಮ್ಮ ಮೇಲೆ, ನೀವೇ ಸುಮ್ಮನೆ ದ್ವೇಷ ಅಂತೇಳಿ ದ್ವೇಷ ಮಾಡ್ತಾ ಇದ್ದೀರಾ. ಯಾರೇ ಬಂದರೂ ಕೂಡ ಕ್ಲಾಸಸ್ನ ಕಲ್ಸೋಕ್ಕೆ ಅಂತಲೇ ನಾವು ಈ ಕ್ಲಾಸ್ನ ಓಪನ್ ಮಾಡಿರೋದು, ನೀವು ಧಾರಾಳವಾಗಿ ಸೇರ್ಕೊಳ್ಳಿ, ಆರಾಮಾಗಿ ಕಲಿಸ್ಕೊಡ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಇದ್ಕೊಂಡು ರೀ ಅವರು ಹೇಳ್ತಾರೆ. ಮೀನಾ ಕೂಡ ಹಂಗೆ ಹೇಳ್ತಾಳೆ, ನೋಡಮ್ಮ ವಿಶಾಲಾಕ್ಷಿ ಮೇಡಮ್, ನಿಮ್ಮ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ. ಆ್ಯಕ್ಚುಲಿ ನೀವೇ ದ್ವೇಷ ಕಟ್ಕೊಂಡು ನಮ್ಮನ್ನ ಇದು ಮಾಡ್ತಾ ಇರೋದು. ಆ್ಯಕ್ಚುಲಿ ದ್ವೇಷ ಬೇಡ, ಎಂಥದ್ದು ಬೇಡ, ನೀವು ಕಲಿಬೇಕು ಅಂತಂದ್ರೆ ಆರಾಮಾಗಿ ಇಲ್ಲಿ ಕಲಿಬೋದು ಅಂತ ಮೀನಾ ಹೇಳ್ತಾಳೆ. ನಾನು ನಿಮ್ಮಂಥ ದುಶ್ಮನ್ರ ಹತ್ರ ನಾನು ಕಾರ್ ಡ್ರೈವಿಂಗ್ ಕಲಿತೀನ, ಅದು ಸಾಧ್ಯನೇ ಇಲ್ಲ. ಬಾರ ಹೋಗೋಣ ಅಂತ ರೌಡಿಗಳನ್ನ ಕರೀತಾನೆ. ಕರೆದ ತಕ್ಷಣ ಇಲ್ಲಿ ಸೂರ್ಯ ಒಂದು ಅವಾಜ್ ಆಗ್ತಾನೆ. ಮತ್ತು ಒಂದು ಹೊಸ ಕಾರ್ ಕೊಡಿಸ್ತೀನಿ ನನ್ನ ಹೆಂಡ್ತಿಗೆ ನೀನು ಡ್ರೈವಿಂಗ್ ಆಗಿ ಓಡಿಸು, ಅವಳು ಬಾಸ್ ಆಗಿ ಹಿಂದೆ ಕೂತ್ಕೋತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ವಿಶಾಲಾಕ್ಷಿಗೆ ತುಂಬ ಉರಿಯುತ್ತೆ. ಯಾವತ್ತಿದ್ರೂ ಮೀನಾ ಓನರೇ ಆಗೋದು, ನೀನು ಯಾವತ್ತಿದ್ರೂ ಕೆಳಗಡೆ ನಿಲ್ಲಿಯೋದು. ಈ ರೀತಿ ಅನ್ಯಾಯ ಮಾಡ್ಕೊಂಡು ಬಂದರೆ ಯಾವತ್ತಾದ್ರೂ ಗೆಲ್ತೀಯಾ? ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೀನನೇ ಯಾವತ್ತು ಓನರ್ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ನೋಡು ಅತಿಯಾಗಿ ಮಾತಾಡ್ತಿದ್ರೆ ನೀವು ಉಡುಗ್ ಬಟ್ಟೆಗಳು, ನನ್ನ ಸುದಿಗೆ ಬರಬೇಡಿ, ನನ್ನ ಎದುರು ಹಾಕೊಂಡ್ರೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಕ್ಕಾಗೋದಿಲ್ಲ ಅಂತೇಳಿ ವಿಶಾಲಾಕ್ಷಿ ಹೇಳ್ತಾಳೆ. ಹೋಗಮ್ಮ, ನೋಡಿದ್ದೀವಿ, ನ್ಯಾಯದಿಂದ ಬದುಕರ್ನ ಭಗವಂತ ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತು. ನೀನು ಅನ್ಯಾಯ ಮಾಡೋದ್ರಿಂದ ನಾನು ಬದುಕಿ ತೋರಿಸಿ ನಮಗಿಂತ ಜಾಸ್ತಿ ಬೆಳಿತೀನಿ ಅಂತಂದರೆ ನಾವು ನಂಬಿಡ್ತೀವಾ? ಹೋಗೋಗಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಆದರೂ ಕೂಡ ಮೀನು ಇದ್ಕೊಂಡು ರೀ ನಮಗೇನು ಅವ್ರು ದುಶ್ಮನ್ರಲ್ಲ ರೀ, ಕಲಿಸ್ಕೊಡ್ರಿ ಕಾರ್ ಡ್ರೈವಿಂಗು ಅಂತ ಹೇಳ್ತಾಳೆ. ಹಂಗಂದ ತಕ್ಷಣ ನೋಡಿ ನನ್ನ ಹೆಂಡ್ತಿಗೆ ಎಷ್ಟು ದೊಡ್ಡ ಮನಸ್ಸಿದೆ, ನೀವು ದುಶ್ಮನ್ರಲ್ವಂತೆ, ಅವಳು ಕಾರ್ ಕಲಿಸ್ಕೊಡಿ ಅವ್ರಿಗೆ ಅಂತ ಕೂಡ ಹೇಳ್ತಿದ್ದಾರೆ. ನೀವು ಮಾತ್ರ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಸೇರ್ಕೊಳ್ಳಿ, ಆರಾಮಾಗಿ ಕಲಿಸ್ಕೊಡ್ತೀನಿ, ಧಾರಾಳವಾಗಿ ಕಲಿಸ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ವಿಶಾಲಾಕ್ಷಿ ಇದ್ಕೊಂಡು ನಿಮ್ಮಂತರ ಹತ್ರ ನಾನು ಕಲಿಯೋಕ್ಕೆ ನನಗೆ ನನಯಲ್ಲಿ ಬರ್ದಿಲ್ಲ, ಇವ್ನು ಗೊತ್ತಿಲ್ಲದಲ್ಲಿ ಇಲ್ಲಿ ಕರ್ಕೊಂಡು ಬಂದು ನಿಲ್ಸಿದ್ದಾನೆ, ಬೇರೆಯವ್ರ ಹತ್ರ ಡ್ರೈವಿಂಗ್ ಕ್ಲಾಸ್ನ ಕಲ್ತ್ಕೋತೀನಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಕೋಪ ಮಾಡಿಕೊಂಡು ಬಾರ ಗಾಡಿ ತೆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇನ್ನೊಂದ್ಸರಿ ಯೋಚನೆ ಮಾಡಿ ವಿಶಾಲಾಕ್ಷಿ ಮೇಡಮ್ ಅಂತ ಹೇಳ್ತಿರ್ತಾನೆ ಸೂರ್ಯ. ಯೋಚನೆ ಮಾಡೋದ, ನಿಮ್ಮಂತರ ಹತ್ರ ನಾನು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಗಾಡಿ ತೊಗೊಂಡು ಹೊರಟೆ ಹೋಗ್ತಾರೆ. ಅಲ್ಲ ಮೀನಾ, ಇವಳಿಗೆ ಎಷ್ಟು ಕೊಬ್ಬು ನೋಡು, ಕಲ್ತ್ಕೊಳ್ಳೋಕೆ ಅಂತಲೇ ಬಂದಿದ್ದಾಳೆ ಇಲ್ಲಿ ಕಾರ್ ಡ್ರೈವಿಂಗು, ಈಗ ಕಲಿಸ್ತೀವಮ್ಮಂತಂದ್ರೂ ಕೂಡ ಅವ್ರು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಅವ್ರ ಪಾಡಿಗೆ ಅವರು ಕಾರ್ನ ತೊಗೊಂಡು ಹೊರಟೋಗ್ತಾರೆ. ಹೊರಟೋದ ತಕ್ಷಣ ಇಲ್ಲಿ ಸೂರ್ಯ ಮೀನಾ ಇದ್ಕೊಂಡು ಅಲ್ಲ ರೀ, ನಾವು ಇವ್ರು ನಮ್ಮ ದುಶ್ಮನ್ರೇ ಅಲ್ಲ, ನಾವು ಯಾಕ್ರಿ ಇವ್ರ ಮೇಲೆ ದ್ವೇಷ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಬಿಡಮ್ಮ ಮೀನಾ, ಇವರೆಲ್ಲ ಹಿಂಗೇನೆ, ತಲೆ ಕೆಡಿಸ್ಕೊಬೇಡ ನೀನು ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ. ಆದರೆ ಇಲ್ಲೊಂದು ಕಡೆ ಪೂಜನೂ ರೋಹಿಣಿ ಒಂದು ಹೋಟ್ಲಿಗೆ ಅಂತ ಬಂದಿರ್ತಾರೆ ತಿಂಡಿಗೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣೆ ಪೂಜಾ, ಏನು ಗೊತ್ತಾ, ನಮ್ಮ ಮನೇಲಿ ನಾವು ಸಮಾಧಾನ ಅನ್ನೋದು ಇಲ್ಲ ಕಡೆ ನಮಗೆ. ನಾವೇನಾದರೂ ಆ 30 ಲಕ್ಷ ದುಡ್ಡು ಕಳೆದೋಗಿಲ್ಲ ಅಂತಂದಿದ್ರೆ ನಾವು ಈ ಮನೇಲೇ ಇರ್ತಿರ್ಲಿಲ್ಲ, ನಾವು ಹೋಗಿ ಬೇರೆ ಇರ್ತಿದ್ವಿ, ನಾನು ನನ್ನ ಗಂಡ ಇಬ್ಬರು. ಈ 30 ಲಕ್ಷದಿಂದನೇ ನಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು ಅಂತ ಹೇಳಿದಾಗ ನನಗೆ ತುಂಬಿದ ಕುಟುಂಬ ಬೇಕು, ತುಂಬಿದ ಮನೆ ಬೇಕು, ಭಾಳ ಜನ ಇರೋರ ಮನೆ ಬೇಕು ಅಂತ ಬಯಸ್ತಾ ಇದೆ. ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದೆಯಲ್ಲ ರೋಹಿಣಿ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ದುಡ್ಡು ಎತ್ಕೊಂಡಿದ್ನಲ್ಲ ವಿಶ್ವಾಸ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲೇ ಅದೇ ಹೋಟ್ಲಿಗೆ ಬಂದುಬಿಡ್ತಾನೆ, ಕಾಫಿಗೋ ತಿಂಡಿಗೋ ಅಂತ ಹೇಳ್ಬಿಟ್ಟು. ಅವ್ರು ನೋಡೋದಿಲ್ಲ, ಅವರು ಪಕ್ಕಕ್ಕೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದಾಗ ಹಂಗೆ ಮಾತಿ ಬರುತ್ತೆ. ಪೂಜೆ ಇದ್ಕೊಂಡು ಅಲ್ಲ ಕಣೆ, ನೀನೇನು ನ್ಯಾಯವಾಗಿದೆಯಾ, ಅವ್ರಿಗೆ ಮೋಸ ಮಾಡಿಬಿಟ್ಟು ತಾನೇ ಅವ್ರ ಮನೇಲಿ ನೀನು ಸಂಸಾರ ಮಾಡ್ತಿರೋದು, ಆ್ಯಕ್ಚುಲಿ ನಿನ್ನ ಮದುವೆಗಿರೋ ವಿಷಯನೇ ಅವ್ರಿಗೆ ಹೇಳಿಲ್ಲ, ಅಂಥದ್ರಲ್ಲಿ ನೀನು ತಾನೇ ಮೋಸ ಮಾಡ್ತಿರೋದು, ಅವ್ರನ್ನ ಮೋಸ ಮಾಡ್ತಿದ್ದೀರಂತ ಹೇಗೆ ಅಂದ್ಕೊಳ್ತೀಯ ನೀನು ಇಷ್ಟಕ್ಕೂ ಅಂತಂದಾಗ, ಹೇ ಪೂಜಾ, ನಿನ್ನ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಇಡ್ಲಿ ವಡೆ ತಿನ್ಸಿದ್ದೆ ವೇಸ್ಟ್ ಕಣೆ, ನನ್ನ ಸಪೋರ್ಟಾಗಿ ಯಾವತ್ತಾದರೂ ಮಾತಾಡ್ತೀಯ ನೀನು, ಬರೀ ನಮ್ಮ ಮನೆಯವ್ರ ಸಪೋರ್ಟಾಗಿ ಇರ್ತೀಯ ಯಾವಾಗಲೂ ನೀನು
ಅಂತ ಹೇಳ್ಬಿಟ್ಟು ರೋಹಿಣಿ ಬೈತಾ ಇರ್ತಾಳೆ. ಬೈದ ತಕ್ಷಣ ಅಲ್ಲ ಕಣೆ ರೋಹಿಣಿ, ನಾನು ಕರೆಕ್ಟಾಗಿ ಹೇಳ್ತೀನಿ, ಆದರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನೀನು ಮುಚ್ಚಿಟ್ಟಿರೋ ಸತ್ಯ ತಪ್ಪಲ್ವಾ? ಈಗ ನೋಡ್ರೆ ನಾನು ಬೇರೆ ಹೋಗ್ಬಿಡ್ತೀನಿ. ಆ 30,000 ಎತ್ಕೊಂಡು ತಾನೇ ನೀನು 30 ಲಕ್ಷ ಎತ್ಕೊಂಡು ತಾನೇ ಶೋರೂಮ್ ಓಪನ್ ಮಾಡಿರೋದು, ಅವ್ರ ದುಡ್ಡಿಂದ ತಾನೇ. ಇದು ನ್ಯಾಯ ಅನ್ಯಾಯ ಎಲ್ಲಿಂದ ಬರುತ್ತೆ? ಅವ್ರಿಗೆ ಅನ್ಯಾಯ ಮಾಡಿರೋದು ನೀನು, ಆದರೆ ನನಗೆ ಅನ್ಯಾಯ ಮಾಡ್ತಿದ್ದೀರವ್ರು ಅಂತ ನೀನು ಅಂದ್ಕೊಳ್ತಾ ಇದೀಯ ಅಂತ ಪೂಜಾ ಹೇಳ್ತಾಳೆ. ಅವಳು ಕರೆಕ್ಟಾಗಿ ಮಾತಾಡ್ತಾಳೆ. ಇಲ್ಲಿ ಒಬ್ಬರು ಏನು ಬೇಕು ಅಂತ ಬಂದು ಕೇಳ್ತಾ ಇರ್ತಾರೆ ಅಯ್ಯಪ್ಪನ, ವಿಶ್ವಾಸನ. ಅಯ್ಯಪ್ಪ ಫೋನಲ್ಲಿ ಯಾರ ಹತ್ರನೋ 30 ಲಕ್ಷ 5 ಲಕ್ಷ ಅಡ್ವಾನ್ಸ್ ಕೊಡಿ, ನೆಕ್ಸ್ಟ್ ಕೊಡೋರಂತ್ರಿ ಅಂತೆಲ್ಲ ಮಾತಾಡ್ತದನ್ನ ಇವಳು ರೋಹಿಣಿ ನೋಡಿಬಿಡ್ತಾಳೆ. ಆ ಕಡೆ ಅವನು ಮಾತಾಡೋದನ್ನ ನೋಡಿಬಿಟ್ಟು ಆ ವಾಯ್ಸ್ನ ಗುರ್ತಿಡಿತಾಳೆ. ಗುರ್ತಿಡಿದ್ಬಿಟ್ಟು ಈ ಪೂಜಾ ಅಲ್ಲೋಡೆ ನಮಗೆ ದುಡ್ಡು ಎತ್ತಕ್ಕೆ ಹೋಗಿದ್ನಲ್ಲೇ ಅವನಲ್ಲಿ ಕೂತಿದ್ದಾರೆ ನೋಡಿ ಅಂತೇಳ್ಬಿಟ್ಟು ಪೂಜೆ ಹೇಳ್ತಾಳೆ, ಅಲ್ಲ ರೋಹಿಣಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಪೂಜೆ ಇದ್ಕೊಂಡು ಏನೇ ಮಾಡೋದು ಇವಾಗ, ಕಣೆ ಅವನೇ ಆಗಿದ್ದಾನೆ ಕಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಕೂಡ ಹೇಳ್ತಾಳೆ. ಅಲ್ಲಿ ತಿಂಡಿ ತಿನ್ನೋದೇ ಬಿಟ್ಬಿಟ್ಟು ಸೀದಾ ಇಲ್ಲಿಗೆ ಬರ್ತಾರೆ. ಫಸ್ಟ್ ಪೂಜೆ ಬರ್ತಾಳೆ. ಪೂಜೆ ಬಂದ್ಬಿಟ್ಟು ಪೂಜೆ ಹಿಂಗೆ ಸಡನ್ನಾಗೆ ತಿರುಗಿ ನೋಡ್ತಾನೆ ವಿಶ್ವಾಸು, ಫೋನು ಅಲ್ಲಿ ಇಟ್ಟಿರ್ತಾನೆ ಮಾತಾಡೋದೆಲ್ಲ ಮುಗಿದ್ಬಿಟ್ಟು. ಆಮೇಲೆ ಪೂಜೆನ ನೋಡಿದ ತಕ್ಷಣ ಯಾರಮ್ಮ ನೀನು ಈ ರೀತಿ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಕೇಳಿದ ತಕ್ಷಣ ಯಾರಾದರೆ ಏನು ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗ್ತಾನೆ ವಿಶ್ವಾಸು. ಅಷ್ಟರಲ್ಲೇ ರೋಹಿಣಿ ಸ್ಪೂನ್ನ ಅಡ್ಡ ಇಕ್ಕಿರ್ತಾಳೆ. ನೋಡು, ಈಗ ಏನಾದ್ರು ಹೆಚ್ಚಿಗೆ ಮಾತಾಡಿದ್ಯಾದ್ರೆ ಈ ಸ್ಪೂನಲ್ಲೇ ಚುಚ್ಚಿಬಿಡ್ತೀನಿ ನಿನ್ನ. ನನಗೆ 30 ಲಕ್ಷ ದುಡ್ಡು ಎತ್ತಾಕಿ ಎಲ್ಲೋ ಹೋಗಿದ್ದೆ ರ್ಯಾಸ್ಕಲ್ ಅಂತ ಹೇಳ್ಬಿಟ್ಟು ಬೈತಾಳೆ. ಯಾರಮ್ಮ ನೀನು, ನನಗೆ ಗೊತ್ತೇ ಇಲ್ಲ ಅಂತೇಳಿ ಅವನು ಹೇಳ್ತಿರ್ತಾನೆ ವಿಶ್ವಾಸು. ಯಾರು ಅಂತ ಕೇಳ್ತೀಯಾ? ಒಂದ್ಸರಿ ನೆನ್ಪು ಮಾಡ್ಕೊ, ಹಿಂದೆ ಎಲ್ಲ ದೇವಸ್ಥಾನದಲ್ಲಿ 30 ಲಕ್ಷ ದುಡ್ಡು ಇಸ್ಕೊಂಡು ಓಡೋಗ್ಲಿಲ್ವಾ? ಮನೆಯೆಲ್ಲ ನಮ್ಮದು ಮನೆಯಲ್ಲ ಅಂತೇಳಿ ಮನೆ ಖಾಲಿ ಮಾಡಿಸಿದ್ರು ಅವರು. ಮೋಸ ಮಾಡ್ತೀಯ ನೀನು, ಇವತ್ತಂತೂ ನಿನ್ನ ಸುಮ್ಮನೆ ಬಿಡಲ್ಲ ಕಣೋ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಕೊಳ್ಪಟ್ಟಿನ ಹಿಡ್ಕೊಂಡು ಬಿಡ್ತಾಳೆ. ಹೋಗಿ ಹಿಡ್ಕೊಂಡು ತಕ್ಷಣವೇ ಇಬ್ಬರು ಹೆಣ್ಮಕ್ಳು ಒಬ್ಬನೇ ಗಂಡಸನ್ನ ಹಿಡ್ಕೊಳಕ್ಕಾಗುತ್ತಾ? ಅವನು ಆ ಕಡೆ ಈ ಕಡೆ ಎಲ್ಲ ಕೊಸರಾಡ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿದರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಫಸ್ಟು ಹಿಡಿಸ್ಬೋದಿತ್ತು. ಆದರೆ ಇವರೇನು ಹಿಡಿಯೋಣಂತ ಹೋದರು. ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಹಿಂದಿಂದ ಎಷ್ಟು ಬಂದರೂ ಕೂಡ ಅವ್ರನ್ನ ಹಿಡಿಯೋಕ್ಕೆ ಆಗಲಿಲ್ಲ ಅವ್ರ ಕೈಲಿ. ತುಂಬ ಬರ್ತಾ ಇರ್ತಾರೆ. ಅವ್ನು ಸಣ್ಣ ಹೋಗಿ ಬಚ್ಚಿಟ್ಕೊಂಡು ಹೋಗ್ತಲೇ ಇರ್ತಾನೆ. ಆದರೆ ಇವಳು ಹಿಂದೆ ಇಬ್ಬರು ಹೆಣ್ಮಕ್ಳು ಬರ್ತಲೇ ಇರ್ತಾರೆ. ಅವ್ನು ಸಿಗೋದಿಲ್ಲ. ಅಲ್ಲ ಕಣೆ, ಇವನೇನು ಇಷ್ಟೊಂದು ರನ್ನಿಂಗ್ ರೇಸ್ ಮಾಡ್ತಾನಲ್ಲೇ, ಇವನು ಎಷ್ಟೊಂದು ಬಂದ ಗೊತ್ತಾ ಅಂತ ಅಂದಾಗ, ಪೂಜಾ ನಾವು ಎಂಥ ಕೆಲಸ ಮಾಡಿದ್ವಿ, ಫಸ್ಟು ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ನಿಗೆ ಹಿಡಿಬೇಕಿತ್ತು ಕಣೆ ಅಂದಾಗ, ಅಯ್ಯೋ ಗಾಬರಿಲಿ ಅದೆಲ್ಲ ನೆನಪೇ ಆಗಲಿಲ್ಲ ಕಣೆ ಪೂಜಾ, ಎಂಥ ಕೆಲಸ ಐತೆ, ನನ್ನ ಮಗ ತಪ್ಪಿಸ್ಕೊಂಡು ಹೊರಟೋದ್ನಲ್ಲೇ. ನಾನು ಫಸ್ಟು ಮನೋಜನ್ಗೆ ಹೇಳ್ತೀನಿ ವಿಷಯ, ನೀನು ಆ ಹೋಟ್ಲು ಬಿಲ್ಲ ಕೊಟ್ಬಿಟ್ಟು ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲಿ ಮನೋಜನ್ಗೆ ಬಂದ್ಬಿಟ್ಟು ಸುಸ್ತಾಗಿ ಬಂದಿರ್ತಾಳೆ. ಮನೋಜ್ ಅಂತ ಹೇಳ್ಬಿಟ್ಟು, ಯಾಕೆ ರೋಹಿಣಿ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ಅಂತ ಅಂದಾಗ, ಮನೋಜ್ ಒಂದು ವಿಷಯ ಗೊತ್ತಾ, ವಿಶ್ವಾಸನನ್ನು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೊರಟೋಗಿದ್ನಲ್ಲ 30 ಲಕ್ಷ, ಆ ಮನೋಜ ಅವನು ವಿಶ್ವಾಸ ಸಿಕ್ಕಿದಮ್ಮ ಅಂತ ಅಂದಾಗ, ಇಟ್ಕೊಂಡ್ಯಾ ಅಂತ ಕೇಳ್ತಾನೆ. ಇಲ್ಲ ಮನೋಜ್, ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಆರಾಮಾಗಿ ಇಟ್ಕೋಬೋದಿತ್ತು. ಆದರೆ ನನ್ನ ಮಗನಿಗೆ ನಾನು ಹಿಡ್ಕೊಳ್ಳೋಕ್ಕೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ, ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಆದರೆ ಅವನು ಇದೇ ಏರಿಯಾದಲ್ಲಿ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ, ಮತ್ತು ಏನು ಮಾಡೋದೀಗ, ಇದೇ ಏರಿಯಾದಲ್ಲಿ ಇದ್ದಾನೆ ಕಣೆ ಅವನು, ಬೇರೆ ಕಡೆ ಎಲ್ಲಿ ಬಾಂಬೆಗೂ ಹೋಗಿಲ್ಲ, ದುಬೈಗೂ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನೆ, ಹೇಗಾದರೂ ಮಾಡಿ ಅವನ್ನ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ಮನೋಜ ಮಾತಾಡ್ತಾ ಇರ್ತಾನೆ. ಆಗ ಮಾತಾಡಬೇಕಾದಾಗ ಇಲ್ಲಿ ರೋಹಿಣಿನೂ ಅಷ್ಟೇ, ಹ್ಞೂ ಇದೇ ಏರಿಯಾದಲ್ಲೇ ಇದ್ದಾನೆ, ಖಂಡಿತವಾಗ್ಲೂ ಅವನ್ನ ಕಂಡುಹಿಡಿಲೇಬೇಕು, ನಾವು ಕಂಡುಹಿಡ್ದಿಲ್ಲ ಅಂತಂದರೆ ನಮ್ಗೆ ಆ ದುಡ್ಡು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಆ ಯೋಚನೆ ಮಾಡಬೇಕಾದಾಗ ಇನ್ನೊಂದು ಪ್ಲಾನಿಂಗ್ ಅವ್ರ ಮನಸ್ಸಲ್ಲಿ ಬರುತ್ತೆ. ಏನು ಅಂತಂದರೆ, ಕಸ್ತೂರಿ ಆಂಟಿಗೆ ಫೋನ್ ಮಾಡ್ತೀನಿ ರೀ, ಅವರು ಶಾಸ್ತ್ರ ಸಂಬಂಧ ಅಂತ ಒಳ್ಳೊಳ್ಳೆ ಜನಗಳನ್ನ ನೋಡಿರ್ತಾರೆ, ಅವ್ರನ್ನ ಹೇಗಾದರೂ ಮಾಡಿ ನಾವು ಶಾಸ್ತ್ರ ಸಂಬಂಧ ಅಂತ ಕೇಳಕ್ಕೆ ಹೋಗ್ಬಿಟ್ಟು ಖಂಡಿತವಾಗ್ಲೂ ನಾವು ಆರಾಮಾಗೆ ನನ್ನ ಮಗ ಎಲ್ಲಿದ್ದಾರಂತ ನಾವು ಹುಡುಕ್ಬೋದು ರೀ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಳೆ. ಇದೆಲ್ಲ ವರ್ಕೌಟ್ ಆಗುತ್ತಾ ರೋಹಿಣಿ ಅಂತ ಹೇಳ್ಬಿಟ್ಟು ಮನೋಜ ಕೇಳ್ತಾನೆ. ಹೌದು ರೀ, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಕಸ್ತೂರಿ ಆಂಟಿಗೆ ಪ್ರತಿಯೊಂದು ವಿಷಯನೂ ಗೊತ್ತೇ ಇರುತ್ತೆ, ಅವ್ರಿಗೆ ಫೋನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಅಂತ ರೋಹಿಣಿ ಹೇಳ್ತಾಳೆ. ಆಗಿದ್ಕೊಂಡು ಮನೋಜ, ಸರಿ ರೋಹಿಣಿ, ಆಗಿದ್ರೆ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇವ್ರಿಗೆ ಫೋನ್ ಮಾಡ್ತಾರೆ ಕಸ್ತೂರಿ ಅವ್ರಿಗೆ. ಏನಮ್ಮ ರೋಹಿಣಿ ಅಂತೇಳಿ ಕೇಳಿದಾಗ, ಆಂಟಿ ನಮ್ಮದು 30 ಲಕ್ಷ ದುಡ್ಡು ಕಳ್ತನ ಆಗಿತ್ತಲ್ವ, ಈ ರೀತಿ ಮಾಡೋದ್ನಲ್ಲ ಮೋಸ, ಅವನು ನಮ್ಗೆ 2 ಸರಿ ಇಲ್ಲೇ ಸಿಕ್ಬಿಟ್ಟು ಓಡೋದ ಆಂಟಿ, ಸಿಗಲಿಲ್ಲ ನಮಗೆ. ಆದರೆ ಅವ್ನು ಎಲ್ಲಿದ್ದಾನಂತ ಏನಾದರೂ ಯಾರಾದರೂ ಶಾಸ್ತ್ರದವರು ಹೇಳ್ತಾರಾ, ಆ ಥರ ಇರೋರಿದ್ರೆ ಹೇಳಿ ಆಂಟಿ, ನಾನು ಮನೋಜ ಬರ್ತೀವಿ ಅಂತಂದಾಗ, ಹೌದು ರೋಹಿಣಿ, ಒಬ್ಬರು ತುಂಬ ಚೆನ್ನಾಗಿ ಹೇಳ್ತಾರೆ, ನನಗೆ ಗೊತ್ತು ಅವರು, ಆದರೆ ಅವರು ನಾವು ಹೋಗೋದು ಬೇಡ, ಅವರು ಮನೆಗೆ ಬಂದುಬಿಟ್ಟು ಅದೆಂಥದ್ದು ಹಾಕ್ಬಿಟ್ಟು ಇದು ಮಾಡ್ತಾರೆ, ಅವಾಗ ಕಪ್ಪು ಏನೋ ಅಂತಾರೆ, ಅದು ನನಗೆ ಅರ್ಥ ಆಗಿಲ್ಲ ಸ್ನೇಹಿತರೆ, ಬೇಜಾರು ಮಾಡ್ಕೊಬೇಡಿ, ಅದೇನೋ ಹಾಕ್ಬಿಟ್ಟು ನೋಡಿಬಿಟ್ಟು ಅದರಲ್ಲಿ ಗೊತ್ತಾಗುತ್ತಂತೆ ಎಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕ ಗೊತ್ತಾಗುತ್ತಂತೆ, ಅದನ್ನ ಹಾಕ್ಸಿ ನೋಡೋಣ ನಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಆಂಟಿ ಬೇಗ ಕರ್ಕೊಬನ್ನಿ ಆಂಟಿ ಮನೆಗೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿತ್ತು, ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಥ್ಯಾಂಕ್ ಯು.